ನಿನಗೆ ಸಿಗದ ಆ ಯೋಗ್ಯರಿಗೆ ನಿನ್ನನ್ನು ಕಾಡುವ ಶಕ್ತಿ ಇದ್ದರೆ ಕಾಣದ ದೇವರಿಗೆ ನಿನ್ನನ್ನು ಕಾಪಾಡುವ ಶಕ್ತಿ ಇದ್ದೇ ಇರುತ್ತದೆ. ಹಾಯ್, ನಾನು ನಿಮ್ಮ ದೀಪಿಕಾ. ಇವತ್ತು ಶುಕ್ರವಾರ ಆಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಜಿಮ್ಮಿಂದ ಬಂದರು. ಅವ್ರಿಗೆ ತಿಂಡಿಗೆ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದ್ದೆ. ನಾನು ಎಗ್ ತಿನ್ನಲ್ಲ, ಸೊ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ತಿಂದು ಮುಗಿಸಿ ನಮ್ಮ ಮಮ್ಮಿ ಮನೆಗೆ ಪಾಪು ಕರ್ಕೊಂಡು ಬರೋಣ ಅಂತ ಹೊರಟ್ವಿ. ಹಾಗೆ ಪಾಪುನ ಕರ್ಕೊಂಡು ಬರ್ತಾ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಐಟಮ್ಸ್ನ ತೊಗೊಂಡು ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಇನ್ನೇನು ಮಧ್ಯಾಹ್ನ ಆಗಿತ್ತಲ್ಲ, ಅಡುಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಚಿಕನ್ ದಮ್ ಬಿರಿಯಾನಿ ಮಾಡಿಕೊಡು ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಚಿಕನ್ ತೊಗೊಂಡು ಬರೋಕ್ಕೆ ಹೋದರು. ಚಿಕನ್ ತೊಗೊಂಡು ಬರೋ ಅಷ್ಟರಲ್ಲಿ ನನ್ನ ದಮ್ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿಕೊಂಡೆ. ಇನ್ನೇನು ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಹಸ್ಬೆಂಡು ಪಾಪು ಜೊತೆ ಆಟಾಡ್ತಾಯಿದ್ರು. ಅವ್ರು ಆಟಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಇನ್ನೇನು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿರಿಯಾನಿ ಒಂದೇ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಿರಿಯಾನಿ ಜೊತೆಗೆ ಕಬಾಬ್ಗೂ ರೆಡಿ ಮಾಡಿಕೊಂಡೆ. ಊಟಕ್ಕೆ ಉಪ್ಪಿನಕಾಯಿ ಹೆಂಗೋ ಬಿರಿಯಾನಿಗೆ ಕಬಾಬ್ ಹಾಗೇನೆ. ಊಟದ ಜೊತೆಗೆ ಉಪ್ಪಿನಕಾಯಿ ಇಲ್ಲ ಅಂದರೆ ಟೇಸ್ಟ್ ಹೆಂಗಿರಲ್ಲ, ಹಂಗೆ ಬಿರಿಯಾನಿಗೆ ಕಬಾಬ್ ಇಲ್ಲ ಅಂದರೆ ಮಜಾನೇ ಇರಲ್ಲ. ನಾನು ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡ್ತಿದ್ದೆ. ಅದು ಸ್ವಲ್ಪ ಲಾಂಗ್ ಪ್ರೋಸೆಸ್ ಇರೋದ್ರಿಂದ ಬಿರಿಯಾನಿ ಮಾಡೋದು ಲೇಟ್ ಆಯಿತು. ನಾನು ಬಿರಿಯಾನಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಒಂದು ರೌಂಡ್ ನಿದ್ರೆ ಮಾಡಿ ಎದ್ಲು. ಬಿರಿಯಾನಿ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಕೂಡ ಮಧ್ಯ ಮಧ್ಯ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ಬಿರಿಯಾನಿನೂ ಆಯಿತು, ಜೊತೆಗೆ ಕಬಾಬ್ ಕೂಡ ಹಾಕ್ತಾಯಿದ್ದೀನಿ. ಕಬಾಬ್ ಫ್ರೈ ಆಗೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಊಟಕ್ಕೆ ಆನಿಯನ್ನು ಮತ್ತು ಲೆಮನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರು. ಅಡುಗೆ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಟೈಮ್ ನೋಡಿದ್ರೆ ಆಗಲೇ 3 ಗಂಟೆ ಆಗೋಗಿತ್ತು. ನಮ್ಮಿಬ್ರಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಬಿರಿಯಾನಿ ಕಬಾಬು ಎಲ್ಲ ರೆಡಿಯಾಗಿತ್ತು. ಹಾಕ್ಕೊಂಡು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಊಟ ಮಾಡಿಕೊಂಡು ನನ್ನ ಹಸ್ಬೆಂಡು ಏನೋ ಕೆಲಸ ಇತ್ತು ಅಂತ ಹೊರಗೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ನಾನು ನನ್ನ ಮಗಳು ಇಬ್ಬರು ಇನ್ನೊಂದು ರೌಂಡು ನಿದ್ರೆ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಎದ್ದಿದ್ವಿ. ನನ್ನ ಹಸ್ಬೆಂಡ್ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಅವ್ರು ಕಾಫಿ ಎಲ್ಲ ಕುಡಿದು ರೆಡಿಯಾಗಿ ನನ್ನ ಮಗಳನ್ನ ಕರ್ಕೊಂಡು ಪಾರ್ಕಿಗೆ ಹೋದ್ವಿ. ಪಾರ್ಕಿಗೆ ಕರ್ಕೊಂಡು ಹೋಗಿದ್ದಕ್ಕೆ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಲು. ಪಾಪುಗೆ ಎಲ್ಲ ಗೇಮ್ಸು ಆಟ ಆಡಿಸ್ಕೊಂಡು ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಅವಳಿಗಂತೂ ಸಖತ್ ಅಂದರೆ ಸಖತ್ ಖುಷಿ. ಅಲ್ಲಿರೋ ಎಲ್ಲ ಮಕ್ಕಳುಗಳನ್ನ ನೋಡಿ ಅವಳಿಗೆ ಇನ್ನೂ ಖುಷಿ. ಇಲ್ಲಿ ಯಾಕೋ ವೆದರ್ ಸ್ವಲ್ಪ ಮಳೆ ಬರೋ ಥರ ಇತ್ತು. ಸೊ ಪಾಪು ಇದ್ಲಲ್ಲ, ರಿಸ್ಕ್ ಬೇಡ ಅಂದ್ಬಿಟ್ಟು ಪಾಪುನ ಆಟಾಡಿಸ್ಕೊಂಡು ಬೇಗ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟು ದಿನ ನಮಗೆ ಸಪೋರ್ಟ್ ಮಾಡ್ದಂಗೆ ಇನ್ನು ಮುಂದೆನೂ ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ತಮ್ಮ ಮೈಸೂರು ಜೋಡಿನ ಫಾಲೋ ಮಾಡಿ, ಎಲ್ಲ ವೀಡಿಯೋಸ್ನೂ ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಮೈಸೂರು ಜೋಡಿ ಅಂತ ಇದೆ. ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.